ಕ್ರಿಸ್ಮಸ್ ಎಂಬುದು ಮಾನವೀಯತೆಯ ಹಬ್ಬವಾಗಿದ್ದು ಶಾಂತಿ ಸಹಬಾಳ್ವೆಯ ಸಂಕೇತವಾಗಿದೆ ಎಂದು ಕ್ರೈಸ್ಟ್ ಶಾಲೆಯ ಕ್ಯಾಂಪಸ್ ಡೈರೆಕ್ಟರ್ ರೆವೆಂಡರ್ ಫಾದರ್ ಅಲೆಕ್ಸ್ ತಿಳಿಸಿದರು. ನಗರದ ಕ್ರೈಸ್ಟ್ ಶಾಲೆಯಲ್ಲಿ ಇಂದು ನಡೆದ ಕ್ರಿಸ್ಮಸ್ ಹಬ್ಬದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಮನುಷ್ಯನಾಗಿ ಹುಟ್ಟಿದ ಮೇಲೆ ಹೇಗೆ ಜನರೊಡನೆ ಬೆರೆತು ಪ್ರೀತಿಯಿಂದ ಜೀವಿಸಬೇಕು ಎಂಬುವ ಸಂದೇಶ ಸಾರುವ ಈ ಕ್ರಿಸ್ಮಸ್ ಹಬ್ಬ ನಾಡಿನಾದ್ಯಂತ ಆಚರಿಸಲ್ಪಡುತ್ತಿದೆ ಎಂದರು. ತಮಗಾಗಿ ಹುಟ್ಟುವ ರಾಜನು ಅರಮನೆಯಲ್ಲಿ ಹುಟ್ಟುತ್ತಾನೆ ಎಂಬ ನಿರೀಕ್ಷೆಯಲ್ಲಿದ್ದ ಜನರಿಗೆ ಕೊಟ್ಟಿಗೆಯಲ್ಲಿ ಹುಟ್ಟಿ ಪ್ರಪಂಚಕ್ಕೆ ಮಾದರಿ ಸಂದೇಶ ನೀಡಿದ ಯೇಸು ಕ್ರಿಸ್ತರ ಜನ್ಮದಿನಾಚರಣೆ ಇದಾಗಿದ್ದು, ಸರಳತೆಯ ಬದುಕು ನೆಮ್ಮದಿ ನೀಡುತ್ತದೆ ಎಂಬ ಸಂದೇಶವನ್ನ ಇಡೀ ವಿಶ್ವಕ್ಕೆ ಯೇಸು ಕ್ರಿಸ್ತರು ಪಸರಿಸಿದ್ದಾರೆ ಎಂದರು. ಶಾಂತಿ ಸಮಾಧಾನದ ಈ ಹಬ್ಬದಲ್ಲಿ ಕ್ರೈಸ್ತ ಬಾಂಧವರು ಒಂದೆಡೆ ಸೇರಿ ಯೇಸು ಕ್ರಿಸ್ತನ ಸ್ಮರಣೆ ಮಾಡುವ ಮೂಲಕ ಸಮಾಜಕ್ಕೆ ಒಳಿತನ್ನ ಬಯಸುವ ಈ ಹಬ್ಬದಲ್ಲಿ ಪಾಲ್ಗೊಳ್ಳುವ ಎಲ್ಲರ ಪರವಾಗಿ ತಾನು ಕ್ರಿಸ್ಮಸ್ ಹಬ್ಬದ ಶುಭಾಶಯ ಕೋರುವುದಾಗಿ ಹೇಳಿದರು. ಈ ಸಂದರ್ಭದಲ್ಲಿ ಟ್ರಸ್ಟ್ ಶಾಲೆಯ ಪ್ರಾಂಶುಪಾಲರಾದ ರೆವರ್ ಅಂಡ್ ಫಾದರ್ ಹನುಮನ್ ಜೋಸೆಫ್, ಆಡಳಿತಾಧಿಕಾರಿ ರೆವೆಂಡರ್ ಫಾದರ್ ರಿಜೋ ಥಾಮಸ್, ಫಾದರ್ ಲೆನ್ಸಿ ಎಂ ಫರ್ನಾಂಡಿಸ್ ಇತರರು ಉಪಸ್ಥಿತರಿದ್ದರು.
ಮೊಟ್ಟಮೊದಲನೇದಾಗಿ ಸಮಸ್ತ ಜನರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಕೋರ್ತಿದ್ದೇನೆ. ನಾನು ಕ್ರೈಸ್ಟ್ ಸ್ಕೂಲಿನ ವ್ಯವಸ್ಥಾಪಕರಾಗಿದ್ದೀನಿ. ನನ್ನ ಹೆಸರು ಫಾದರ್ ಅಲೆಕ್ಸ್ ಅಂತ. ಕ್ರಿಸ್ಮಸ್ ಅಂದರೆ ಅದು ಮಾನವೀಯತೆಯ ಹಬ್ಬವಾಗಿ ಆಚರಿಸಲಾಗುತ್ತದೆ. ಮನುಷ್ಯ ಯಾವ ರೀತಿ ತನ್ನ ಪ್ರೀತಿ ಮತ್ತು ಸಂತೋಷ, ಶಾಂತಿ, ಸಮಾಧಾನವನ್ನು ಹಂಚಿಕೊಂಡು ಬಾಳಬೇಕಾದ ಅವಶ್ಯಕತೆ ಕುರಿತು ಈ ಕ್ರಿಸ್ಮಸ್ ನಮ್ಮನ್ನು ಮಾಡ್ತೀರಾ. ಕ್ರಿಸ್ಮಸ್ ದಿನ ನಮ್ಮನ್ನು ಜ್ಞಾಪಿಸುತ್ತದೆ. ಈ ದಿನ ಕ್ರಿಸ್ತನು ಗೋದಲಿಯಲ್ಲಿ ಹುಟ್ಟಿದ ದಿನವಾಗಿ ಆಚರಿಸಲಾಗುತ್ತದೆ. ಅಂದರೆ ತಮ್ಮನ್ನು ಕಾಪಾಡುವಂತಹ ರಾಜನು ಬರುವಿಕೆಗಾಗಿ ಕಾಯ್ತಿದ್ದಂಥ ಜನರು ಈ ಕ್ರಿಸ್ತನು ಯಾವುದೋ ಒಂದು ಅರಮನೆಯಲ್ಲಿ ಹುಟ್ಟುತ್ತಾನೆ ಎಂಬ ನಿರೀಕ್ಷೆಯಲ್ಲಿದ್ದರು. ಆದರೆ ಅವನು ಹುಟ್ಟಿದ್ದು ಗೋದಲಿಯಲ್ಲಿ ನಾವು ಚರಿತ್ರೆಯಲ್ಲಿ ಕಾಣ್ತಿದ್ದೇವೆ. ಅಂದರೆ ಮನುಷ್ಯರನ್ನು ಪ್ರೀತಿಸಬೇಕಾದ್ರೆ, ಮನುಷ್ಯರನ್ನು ಸೇವಿಸಬೇಕಾದ್ರೆ ಅತ್ಯಂತ ಸಣ್ಣವನಾಗಿ ಸಣ್ಣವನಾಗಿದ್ದರೆ ಮಾತ್ರ ಅವನು ಮುಂದಕ್ಕೆ ಜನರನ್ನು ಮುಂದಕ್ಕೆ ತರುವುದಕ್ಕೆ, ಸಮಾಧಾನಿಸಿ ಪ್ರೀತಿಯಲ್ಲಿ ಶಾಂತಿಯಲ್ಲಿ ತರುವುದಕ್ಕೆ ಸಾಧ್ಯ ಎಂದು ಅರಿತು ಗೋದಲಿ ಹುಟ್ಟಿ ಸಮಸ್ತ ಜನರಿಗೆ ಸೌಖ್ಯವನ್ನು ದಯಪಾಲಿಸಿದಂತಹ ಮಹಾಪುರುಷನಾಗಿದ್ದಾರೆ ಯೇಸು ಎನ್ನುವಂತಹ ಗೋದಲಿ ಹುಟ್ಟಿದಂತಹ ದಿವ್ಯ ಶಿಶು. ಆ ಶಿಶುವಿನ ಹಬ್ಬವನ್ನು ಆಚರಿಸುವಾಗ ಸಮಸ್ತ ಜನರಿಗೂ ಶಾಂತಿ, ಸಮಾಧಾನ, ಪ್ರೀತಿಯನ್ನು ಕೋರುವುದಾಗಿದೆ. ಈ ದಿನವನ್ನು ಅದರಂಥ ಅತ್ಯಂತ ಸಡಗರದಿಂದ, ಸಂತೋಷದಿಂದ ಲೋಕದ ಜನತೆಯು ಆಚರಿಸುತ್ತಿದೆ. ಅದರಿಂದ ತಮಗೆಲ್ಲರಿಗೂ ಈ ಪ್ರೀತಿಯ ಸಂಕೇತವಾದಂತಹ, ಅದೇ ರೀತಿ ಶಾಂತಿ, ಸಮಾಧಾನದ ಸಂಕೇತವಾದಂತಹ ಹಬ್ಬದ ಶುಭಾಶಯಗಳನ್ನು ಅತ್ಯಂತ ಹೃತ್ಪೂರ್ವಕವಾಗಿ ಕೋರ್ತಿದ್ದೇನೆ.